ಹರಿಯಾಣದ ಅಂಬಾಲಾದಲ್ಲಿ ಭೀಕರ ಅಪಘಾತ, 7 ಮಂದಿ ದುರ್ಮರಣ. ಸೌಂದರ್ಯ ಜಗದೀಶ್ ಬರೆದಿದ್ದ ಡೆತ್ ನೋಟ್ ಆಧರಿಸಿ ಕಂಪ್ಲೇಂಟ್, 3 ವಿರುದ್ಧ ಎಫ್ಐಆರ್. ಸೋರುತಿಹುದು ಬಸ್ನ ಮೇಲ್ಚಾವಣಿ, ರಾಜ್ಯದ ಹಲವೆಡೆ ವರುಣನ ಅಬ್ಬರ. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20. ಹರಿಯಾಣದ ಅಂಬಾಲಾದಲ್ಲಿ ನಸುಕಿನ ಜಾವ ಮಿನಿ ಬಸ್ಗೆ ಟ್ರಕ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿದ್ದಂತಹ ಒಂದೇ ಕುಟುಂಬದ 7 ಸದಸ್ಯರು ಸಾವನ್ನಪ್ಪಿದ್ದು ಸುಮಾರು 25 ಜನರು ಗಾಯಗೊಂಡಿದ್ದಾರೆ. ಅಂಬಾಲಾ ದೆಹಲಿ ಜಮ್ಮು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಆಕ್ಸಿಡೆಂಟ್ ಸಂಭವಿಸಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ವೈಷ್ಣೋದೇವಿಗೆ ಯಾತ್ರಾರ್ಥಿಗಳನ್ನು ಕರೆದೊಯ್ತಾ ಇದ್ದಾಗ ಮಿನಿ ಬಸ್ಗೆ ಟ್ರಕ್ ಡಿಕ್ಕಿ ಹೊಡೆದಿದೆ. ಈ ಆಕ್ಸಿಡೆಂಟ್ನ ನಂತರ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿ ಗಾಯಾಳುಗಳೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸೌಂದರ್ಯ ಜಗದೀಶ್ ಬಿಸಿನೆಸ್ ಪಾರ್ಟ್ನರ್ಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುರೇಶ್, ಹೊಂಬಣ್ಣ ಹಾಗೂ ಸುಧೀಂದ್ರ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೌಂದರ್ಯ ಜಗದೀಶ್ ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿತ್ತು. ಇದರಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಬಿಸಿನೆಸ್ 60 ಕೋಟಿ ಲಾಸ್ ಆಗಿರುವ ಬಗ್ಗೆ ಬರೆದಿದ್ರು. ಡೆತ್ ನೋಟ್ ಅನ್ನು ಆಧರಿಸಿ ಪತ್ನಿ ಶಶಿರೇಖಾ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ರು. ಈ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಶಶಿರೇಖಾ, ಅವರ ಹಳೆ ಬಟ್ಟೆ ತೆಗೆದುಕೊಳ್ಳುವುದಕ್ಕೆ ಹೋದಾಗ ಡೆತ್ ನೋಟ್ ಸಿಕ್ತು. ನಮ್ಮ ಯಜಮಾನರ ಸಾವಿಗೆ ಸುರೇಶ್, ಹೊಂಬಣ್ಣನೇ ಕಾರಣ. ಕೊನೆ ಕಾಲ್, ಕೊನೆ ಮೆಸೇಜ್ ಸುರೇಶ್ ಅವರದ್ದೇ ಬಂದಿದೆ. ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಒಮ್ಮೊಮ್ಮೆ ಹೇಳ್ತಿದ್ರು. ಕಾನೂನಿನ ಪ್ರಕಾರ ನಾನು ಹೋರಾಟ ಮಾಡ್ತೇನೆ, ಅವರಿಂದ ನಮ್ಮ ಕುಟುಂಬಕ್ಕೆ ಬೆದರಿಕೆ ಇದೆ ಅಂತ ತಿಳಿಸಿದ್ದಾರೆ. 29ಕ್ಕೆ ಒಂದು ಪೂಜೆ ಇದೆ ಶ್ರೀರಂಗಪಟ್ಟಣದಲ್ಲಿ. ಪೂಜೆ ಮಾಡಿಸಿ ಅವ್ರದ್ದು 2 ಹಳೆ ಬಟ್ಟೆಗಳು ನೀರಿಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರು ವಾಲ್ಡರ್ ತೆಗೆದು ನೋಡಿದೆ. ಬಟ್ಟೆಗಳು ಎಳಿಬೇಕಾದ್ರೆ ಈ ಡೆತ್ ನೋಟ್ ಬಿತ್ತು. ಆ ಡೆತ್ ನೋಟ್ ನೋಡಿದ್ಮೇಲೆ ನನಗೂ ತುಂಬ ಗಾಬರಿ ಆಯಿತು. ಅವ್ರ ಪಾರ್ಟ್ನರ್ಸಿಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್. VS ಸುರೇಶು, ಹೊಂಬಣ್ಣ ತುಂಬ ಕಿರುಕುಳ ಕೊಟ್ಟಿದ್ದಾರೆ ಸರ್. ನಮ್ಮ ಯಜಮಾನ್ರ ಸಾವಿಗೆ ಸುರೇಶು, ಹೊಂಬಣ್ಣನೇ ಕಾರಣ ಸರ್. ಅವರಿಂದನೇ ಅವ್ರು ಸತ್ತಿರೋದು. ಹಂಗಾಗಿ ಡೆತ್ ನೋಟ್ ಸಮೇತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕಾರಿಗಳಿಗೆ ಡೆತ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೇಪರ್ಸು, ಫೋರ್ಜರಿದು ನಾನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಕೊನೆ ಕಾಲು ಸುರೇಶ್ದೇ ಬಂದಿರೋದು, ಕೊನೆ ಮೆಸೇಜು ಸುರೇಶ್ದೇ ಬಂದಿದೆ ಸರ್. ನಮ್ಮ ಮನೆ ಇವತ್ತಿನ ಈ ಸ್ಥಿತಿಗೆ ಅವನೇ ಸರ್ ಕಾರಣ. ಮಳೆ ಬಂದ್ರೆ ಮನೆ ಸೋರೋದು, ಅಂಗಡಿ ಮಳಿಗೆಗಳು ಸೋರೋದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ಈ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್. ಮಳೆಯಿಂದ KSRTC ಬಸ್ ಸೋರ್ತಾ ಇದೆ. ಧಾರವಾಡ ತಾಲೂಕಿನ ಬೆಟಗೇರಿ ಗ್ರಾಮದ ಬಳಿ ಬಸ್ ಚಾಲಕ ಬಸ್ ಸೋರ್ತಾ ಇರೋದ್ರಿಂದ ಬಸ್ ಒಳಗೆ ಛತ್ರಿ ಇಟ್ಕೊಂಡೆ ವಾಹನವನ್ನ ಚಲಾಯಿಸ್ತಿದ್ದಾರೆ. ನಿನ್ನೆ ಸಂಜೆ ಮಳೆ ಬರ್ತಾ ಇದ್ದಾಗ ಬೆಟಗೇರಿ ಗ್ರಾಮದಿಂದ ಬಸ್ ಧಾರವಾಡಕ್ಕೆ ಬರ್ತಾ ಇತ್ತು. ಈ ವೇಳೆ ಚಾಲಕ ಹನುಮಂತ ಸೀಟ್ ಬಳಿಯೇ ಬಸ್ ಅನ್ನ ಸೋರ್ತಾ ಇದ್ರು. ಚಾಲನೆಗೆ ಅಡ್ಡಿ ಆಗುತ್ತೆ ಅಂತ ಹೇಳಿ ಚಾಲಕ ಒಂದು ಕೈಯಲ್ಲಿ ಛತ್ರಿಯನ್ನ ಹಿಡ್ಕೊಂಡ್ರೆ ಮತ್ತೊಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ಬಸ್ ಅನ್ನ ಚಲಾಯಿಸಿದ್ದಾರೆ. ಇನ್ನು ಹನುಮಂತಪ್ಪ ಬಸ್ ಚಾಲನೆ ಮಾಡುವಂತಹ ವಿಡಿಯೋವನ್ನ ಪ್ರಯಾಣಿಕರು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮುಂದೆ ಗಾಡಿ ಬರಕತ್ತಾವ ನೋಡು. ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಅವಾಂತರ ಸೃಷ್ಟಿಸುತ್ತಿದ್ದಾನೆ. ಬಾಗಲಕೋಟೆಯಲ್ಲಿ ನಿನ್ನೆ ಸಂಜೆ ಬೀಸಿದ ಬಿರುಗಾಳಿಯಿಂದ ಅವಾಂತರ ಸೃಷ್ಟಿಯಾಗಿದೆ. ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ರಕ್ಕಸ ಬಿರುಗಾಳಿಗಿದ್ದಂತಹ ಒಂದು ಸೂರನ್ನ ಕಳೆದುಕೊಂಡು ಇಡೀ ರಾತ್ರಿ ತುಂಬು ಗರ್ಭಿಣಿಯ ಸಹಿತ ಕುಟುಂಬ ಪರದಾಡಿದೆ. 7 ಜನರ ಕುಟುಂಬ ನಿತ್ಯ ಕೂಲಿ ಕೆಲಸವನ್ನ ಮಾಡಿ ತಗಡಿನ ಶೆಡ್ ನಲ್ಲಿ ವಾಸವಾಗಿದ್ರು. ನಿನ್ನೆ ಬೀಸಿದ ಬಿರುಗಾಳಿಗೆ ಅರ್ಧದಷ್ಟು ಶೆಡ್ ಹಾರಿ ಹೋಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಸರ್ಕಾರದ ಆಶ್ರಯ ಮನೆಯ ನಿರೀಕ್ಷೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಂತಹ ಕುಟುಂಬ ಇದುವರೆಗೂ ಯಾವುದೇ ಯೋಜನೆಯಿಂದ ಮನೆಯನ್ನ ಕಟ್ಟಿಕೊಳ್ಳಲಿಕ್ಕಾಗಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಅತ್ತ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದು ಇಡೀ ಕುಟುಂಬ ಬೀದಿಗೆ ಬಂದಿದೆ. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಲಕ್ಷ್ಮೀ ಮಾದರ್ ಎಂಬುವರ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದು ಮನೆಯಲ್ಲಿದ್ದ ಎಲ್ಲ ಸಾಮಗ್ರಿಗಳು ಕೂಡ ಹಾನಿಯಾಗಿದೆ. ಲಕ್ಷ್ಮಿ ಕೈ ಮೇಲೆಯೂ ಕೂಡ ಮೇಲ್ಛಾವಣಿ ಬಿದ್ದಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಭಾರಿ ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ನಾಶವಾಗಿರುವ ಘಟನೆ ಮೈಸೂರಿನ ಸರಗೂರು ತಾಲೂಕು ಬಾಡಿಗೆ ಗ್ರಾಮದಲ್ಲಿ ನಡೆದಿದೆ. ರೈತ ಜವರಯ್ಯ ಪುಟ್ಟತಾಯಮ್ಮ ಸುಮಾರು 4 ಲಕ್ಷ ಖರ್ಚು ಮಾಡಿ ಶುಂಠಿ ಬೆಳೆಯನ್ನ ಬೆಳೆದಿದ್ರು. ಮಳೆಯಿಂದಾಗಿ ಜಮೀನಿನಲ್ಲಿಯೇ ಮಳೆ ನೀರು ನಿಂತಿದ್ದು ಸೂಕ್ತ ಪರಿಹಾರ ನೀಡುವಂತೆ ಪುಟ್ಟತಾಯಮ್ಮ ಕಣ್ಣೀರ್ ಹಾಕುತ್ತಾ ಕೈ ಮುಗಿದು ಮನವಿ ಮಾಡಿದ್ದಾರೆ. ಅತ್ತ ಪಿರಿಯಾಯಿ ಪಟ್ಟಣದ ಹಲಗನಹಳ್ಳಿಯಲ್ಲಿ ಭಾರಿ ಮಳೆಗೆ 4 ಎಕರೆ ತಂಬಾಕು ಬೆಳೆ ನಾಶವಾಗಿದೆ. ಕಳೆದ 15 ದಿನಗಳ ಹಿಂದಷ್ಟೇ ರೈತ ನಾಟಿ ಮಾಡಿದ್ರು. ಕಳೆದ ವಾರದಿಂದ ಸುರಿದ ಮಳೆಗೆ ತಂಬಾಕು ಕೊಚ್ಚಿ ಹೋಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ವಿದ್ಯುತ್ ಕಂಬದ ಮೇಲೆ ಮರಗಳು ಉರುಳಿ ಬಿದ್ದಿರುವ ಘಟನೆ ಯಲಬುರ್ಗಾ ತಾಲೂಕಿನ ರೇಮ್ಯಾಗೇರಿ ಗ್ರಾಮದಲ್ಲಿ ನಡೆದಿದೆ. ವಿದ್ಯುತ್ ಕಂಬದ ಮೇಲೆ ಮರಗಳು ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ನಮ್ಗೆ 3 ಲಕ್ಷದಿಂದ 4 ಲಕ್ಷ ಗಂಟೆ ಖರ್ಚಾಗದ. 1 ಎಕರೆ ಶುಂಠಿ
30,000 ಕೊಟ್ಟು ತಗೊಂಡಿನು. ಅದನ್ನ ಪರಿಹಾರ ನೀರು ಕೊಡಿ ನಮ್ಗೆ. ನಮ್ಗೆ ತುಂಬ ನಷ್ಟವಾಗದ. ಒಂದು ಎಕರೆ ಪೂರ್ತಿ ಹೊಂಟಾಗದ ಕೊಚ್ಕೊಂಡು ನೀವು ಬೆಳನ ನೀವು ಬಂದು ನೋಡಿ ನಮ್ಮ ಪರಿಹಾರನ ಕೊಡಿ ಅಂತ ಸಹಾಯ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಗೆ ಬೃಹತ್ ಮರವೊಂದು ಮನೆ ಮೇಲೆಯೇ ಬಿದ್ದಿದ್ದು ಮನೆ ಸಂಪೂರ್ಣವಾಗಿ ಜಖಮಾಗಿ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ಹಾನಿಯಾಗಿದೆ. ಕಳಸಾ ತಾಲೂಕಿನ ಬಾಳೆಹೊಳೆ ಸಮೀಪದ ಸಕ್ಕಗನಹಳ್ಳ ಗ್ರಾಮದಲ್ಲಿ ಗಿರಿಜಾ ಎಂಬುವರ ಮನೆ ಮೇಲೆ ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ಮರ ಬಿದ್ದಿದೆ. ಸದ್ಯ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕೊಡಗಿನಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಕುಶಾಲನಗರ ಕಾರು ಚಾಲಕರು ಮತ್ತು ಮಾಲೀಕರ ಬಡಾವಣೆ ಜಲಾವೃತವಾಗಿದೆ. ರೊಂಡೆಕೆರೆಯಿಂದ ನೀರು ನುಗ್ಗಿ ಹಲವು ಮನೆಗಳು ಜಲಾವೃತವಾಗಿದೆ. ಇನ್ನು ಭಾರೀ ಗಾತ್ರದ ಮರ ರಸ್ತೆಗೆ ಉರುಳಿ ಬಿದ್ದಿದ್ದು ಚಂಬು ಹೊಂಬಾಳೆ ನಡುವಿನ ಸಂಪರ್ಕ ಕಡಿತಗೊಂಡು ಕೆಲಕಾಲ ಸವಾರರು ಪರದಾಡಿದ್ರು. ಬಳಿಕ ಸ್ಥಳೀಯರು ಮರವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿಯೇ ಅತಿ ಶ್ರೀಮಂತ ದೇವಸ್ಥಾನ ಅಂದ್ರೆ ಅದು ಬನಶಂಕರಿ ದೇವಾಲಯ. ದೇವಿಯ ದರ್ಶನವನ್ನ ಪಡೆಯಲಿಕ್ಕೆ ನಿತ್ಯ ಅಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ದೇವಾಲಯದಲ್ಲಿ ಕೆಲ ಪೂಜೆ ಪುನಸ್ಕಾರಕ್ಕೂ ಕೂಡ ದರವನ್ನ ನಿಗದಿ ಮಾಡಲಾಗಿದೆ. ಈ ದರವನ್ನ ಏರಿಕೆ ಮಾಡಲಿಕ್ಕೆ ಮುಜರಾಯಿ ಇಲಾಖೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಸಿದ್ಧತೆ ನಡೆಸಿದೆ. ದ್ವಿಚಕ್ರ ವಾಹನದ ಪೂಜೆಗೆ 25 ರಿಂದ 30 ರೂಪಾಯಿ, ಆಟೋ ಪೂಜೆಗೆ 30 ರಿಂದ 40 ರೂಪಾಯಿ, ಕಾರಿಗೆ 40 ರಿಂದ 50 ರೂಪಾಯಿ, ಲಾರಿಗೆ 80 ರಿಂದ 100 ರೂಪಾಯಿ, ಶಾಶ್ವತ ಪೂಜೆಗೆ 10,000 ರಿಂದ 12,000 ರೂಪಾಯಿ, ತುಲಾಭಾರಕ್ಕೆ 100 ರಿಂದ 150 ರೂಪಾಯಿ, ದುರ್ಗಾ ಹೋಮಕ್ಕೆ 750 ರಿಂದ 1,000 ರೂಪಾಯಿ, ಚಂಡಿ ಹೋಮಕ್ಕೆ 1,750 ರಿಂದ 2,200 ರೂಪಾಯಿ, ಉಯ್ಯಾಲೋತ್ಸವಕ್ಕೆ 750 ರಿಂದ 1,000 ರೂಪಾಯಿ, ಪಂಚಾಮೃತ ಅಭಿಷೇಕಕ್ಕೆ 350 ರಿಂದ 500 ರೂಪಾಯಿಗೆ ಏರಿಕೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಇನ್ನು ಬನಶಂಕರಿ ಅಮ್ಮ ದೇವಾಲಯದ ಹುಂಡಿಗೆ ಚಿತ್ರ ವಿಚಿತ್ರ ಕೋರಿಕೆಯ ಪತ್ರಗಳು ಬರ್ತಾ ಇವೆಯಂತೆ. ದೇವಸ್ಥಾನದ ಹುಂಡಿಯಲ್ಲಿ ಹಣದ ಬದಲು ಚೀಟಿಗಳು ಪತ್ತೆಯಾಗ್ತಾ ಇದೆ. ಬಸ್ ಚೀಟಿ, ಕಾಗದದ ಪತ್ರಗಳಿದ್ದು ಪತ್ರದಲ್ಲಿ ಚಿತ್ರ ವಿಚಿತ್ರವಾಗಿ ಭಕ್ತರು ಕೋರಿಕೆಯನ್ನ ಬರಿತಾ ಇದ್ದಾರಂತೆ. ನಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸು. ನನ್ನ ಹುಡುಗನನ್ನ ನಾನೇ ಮದುವೆ ಆಗಬೇಕು. ನನ್ನ ಹುಡುಗ ಹೃದಯವಂತ, ಗುಣವಂತ, ಸಿರಿವಂತ, ಐಶ್ವರ್ಯವಂತನಾಗಿರಬೇಕು. ನನಗೆ IAS ಅಧಿಕಾರಿಯ ಜೊತೆಗೆ ಮದುವೆ ಮಾಡಿಸು. ನನ್ನ ಗಂಡ ಬೇರೆಯವರನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತೆಲ್ಲ ಪತ್ರ ಬಂದಿದೆ. ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಜೂನ್ 2ನೇ ವಾರದಲ್ಲಿ ಕಾವೇರಿ ನೀರಿನ ದರ ಪರಿಷ್ಕರಣೆ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ಕಳೆದ 12-13 ವರ್ಷಗಳಿಂದ ಕಾವೇರಿ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಬೆಲೆ ಏರಿಕೆಯಾದರೂ ನೀರಿನ ದರ ಏರಿಕೆ ಮಾಡದೇ ಇರುವುದು ಜಲಮಂಡಳಿಗೆ ಆರ್ಥಿಕ ನಷ್ಟವಾಗ್ತಾ ಇತ್ತು. ಈ ಕಾರಣದಿಂದ ಲೋಕಸಭಾ ಫಲಿತಾಂಶದ ಬಳಿಕ ನಿರ್ಧಾರವನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ DCM DK ಶಿವಕುಮಾರ್ ಕೂಡ ಸುಳಿವನ್ನ ಕೊಟ್ಟಿದ್ರು. ಜಲಮಂಡಳಿಗೆ ಆರ್ಥಿಕ ಶಕ್ತಿ ತುಂಬುವ ಕೆಲಸ ಮಾಡಬೇಕಿದೆ. ಕಳೆದ ಅನೇಕ ವರ್ಷಗಳಿಂದ ದರ ಏರಿಕೆಯಾಗಿಲ್ಲ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿದೆ ಎನ್ನುವ ಮೂಲಕ ಚುನಾವಣೆಯ ಬಳಿಕ ದರ ಏರಿಕೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಅದರಂತೆ ಜೂನ್ 2ನೇ ವಾರದಲ್ಲಿ ಈ ಬಗ್ಗೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ದರ ಪರಿಷ್ಕರಣೆಯ ಸಂಬಂಧ 2020ರಲ್ಲೂ ಕೂಡ ಜಲಮಂಡಳಿಗೆ ಅಂದಿನ ಬಿಜೆಪಿ ಸರ್ಕಾರಕ್ಕೆ 30% ನಷ್ಟು ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಕೋವಿಡ್ ಇದ್ದಿದ್ರಿಂದ ದರ ಪರಿಷ್ಕರಣೆಯ ಪ್ರಸ್ತಾಪವನ್ನು ತಳ್ಳಿ ಹಾಕಲಾಗಿತ್ತು. ಆದ್ರೆ ಈಗ ಮತ್ತೆ ಈ ಬಗ್ಗೆ ಸರ್ಕಾರದ ಕದ ತಟ್ಟಿರುವ ಕಾರಣ ಚುನಾವಣೆಯ ಬಳಿಕ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ.